ಧರ್ಮಸ್ಥಳ ಹೆಣಯೂತ ಪ್ರಕರಣದ ಪ್ರಮುಖ ಸಾಕ್ಷಿ ಮನುಷ್ಯನ ತಲೆಬುರುಡೆ. ಆ ತಲೆಬುರುಡೆಯನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸುವ ಎಲ್ಲ ಪ್ರಕ್ರಿಯೆಗಳು ಮುಗಿದ ನಂತರವೇ ಹೆಣಯೂತ ಪ್ರಕರಣ ಎಸ್ಐಟಿ ತನಿಖೆಗೆ ಒಳಪಟ್ಟಿದ್ದು. ಹಾಗಾದ್ರೆ ಪ್ರಪ್ರಥಮವಾಗಿ ಬಾರಿ ತಲೆಬುರುಡೆಯನ್ನ ತಂದವರು ಯಾರು? ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಇದು ಹೊಸ ಟ್ವಿಸ್ಟ್. ಇದು ಎರಡನೇ ದೂರುದಾರ ಜಯಂತ್ ಬುಡಕ್ಕೆ ಬಂತು ಬುರುಡೆ. ಚಿನ್ನಯ್ಯಗೆ ಬುರುಡೆ ತಂದು ಕೊಟ್ಟಿದ್ದೆ ಜಯಂತ್ ಮನೆಯಲ್ಲೇ ಮೊದಲು ಬುರುಡೆ ಮೂಳೆ ನೋಡಿದ್ದು. ಹಾಗಾದ್ರೆ ಇದು ನಿಜಾನ? ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಎರಡನೇ ದೂರುದಾರ ಜಯಂತ್ ಬುಡಕ್ಕೆ ಬಂತು ಬುರುಡೆ. ಚಿನ್ನಯ್ಯಗೆ ಬುರುಡೆ ತಂದು ಕೊಟ್ಟಿದ್ದೆ ಜಯಂತ್ ಟಿ ಎಂದು ಜಯಂತ್ ಮನೆಯಲ್ಲೇ ಮೊದಲು ಬುರುಡೆ ಮತ್ತು ಮೂಳೆಯನ್ನು ನೋಡಿದ್ದು. ಮಟ್ಟಣ್ಣನವರ್ ಸೂಚನೆಯಂತೆ ಕೋರ್ಟಿಗೆ ಬುರುಡೆ ತಂದೆ. ಪ್ರತಿ ಮೀಟಿಂಗ್ನಲ್ಲಿ ಮಟ್ಟಣ್ಣ ಮತ್ತು ಜಯಂತ್ ಅವರು ಇರ್ತಾ ಇದ್ರು. ಬೆಂಗಳೂರಿನ ಜಯಂತ್ ಮನೆಯಲ್ಲಿತ್ತು ಬುರುಡೆ ಮತ್ತು ಮೂಳೆ. ಬುರುಡೆ ರಹಸ್ಯ ತೆರೆದಿಟ್ಟ ಪ್ರಮುಖ ಆರೋಪಿ ಚಿನ್ನಯ್ಯ. ಹೀಗಂತ ಎಸ್ಐಟಿಯ ಮುಂದೆ ಹೇಳಿಕೆ ಕೊಟ್ಟಿದ್ದಾನೆ ಚಿನ್ನಯ್ಯ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಇದು. ಗೋಣಿ ಚೀಲದಲ್ಲಿ ಮನುಷ್ಯನ ಬುರುಡೆ ತುಂಬುವ ಒಂದು ವಿಡಿಯೋ ವೈರಲ್ ಆಗುತ್ತೆ. ಮನಸ್ಸು ದುರ್ಬಲ ಇರುವವರು ನೋಡಲು ಸಾಧ್ಯವಿಲ್ಲದ ವಿಡಿಯೋ ಅದು. ಮನುಷ್ಯ ಸತ್ತ ನಂತರ ಬಾಕಿ ಉಳಿಯುವಂತಹ ಅಸ್ಥಿಗಳ ಪೈಕಿ ಅತ್ಯಂತ ಭಯಪಡಿಸುವ ರೀತಿಯಲ್ಲಿ ಕಾಣಸಿಗೋದು ಮನುಷ್ಯನ ತಲೆಬುರುಡೆ. ಇಂದ್ರಜಾಲದಲ್ಲಿ ಬಳಸಲಾಗುವ ದೊಡ್ಡ ದೊಡ್ಡ ಮಾಂತ್ರಿಕರು ಇಂದ್ರಜಾಲದಲ್ಲಿ ಮನುಷ್ಯನ ತಲೆಬುರುಡೆ ಬಳಸ್ತಾರಂತೆ. ಅಘೋರಿಗಳು ಬಳಸುವ ತಲೆಬುರುಡೆಯಂತೆ ಮೇಲ್ನೋಟಕ್ಕೆ ಭಾಸವಾಗ್ತಾ ಇದ್ದಂಥ ಒಂದು ತಲೆಬುರುಡೆ. ಮಾರುಕಟ್ಟೆಗೆ ಹೋಗಿ ಈರುಳ್ಳಿಯನ್ನ ಗೋಣಿಗೆ ತುಂಬುವ ಹಾಗೆ ತಲೆಬುರುಡೆಯನ್ನ ಗೋಣಿ ಚೀಲಕ್ಕೆ ತುಂಬುವಂತಹ ಒಂದು ವಿಡಿಯೋ ವೈರಲ್ ಆಗಿತ್ತು. ಅದಾದ ನಂತರ ಇಡೀ ದೇಶ ಮಾರ್ಕೆಟ್ ಅಲ್ಲಿ ತರಕಾರಿ ತುಂಬಂಗೆ ತುಂಬ್ತಾ ಇದ್ದಾರಲ್ಲ ಅಂತ ಹೇಳಿ ಆಶ್ಚರ್ಯಕ್ಕೊಳಗಾಗಿದ್ರು. ಅದಾದ ನಂತರ ಸಾಕ್ಷಿದಾರ ಮುಸುಕು ಹಾಕಿಕೊಂಡು ವಕೀಲರ ಸಮ್ಮುಖದಲ್ಲಿ ನ್ಯಾಯಾಲಯದಲ್ಲಿ ಕಾಣಿಸಿಕೊಳ್ತಾನೆ. ಅದಾದ ಮೇಲೆ ಸರ್ಕಾರಕ್ಕೆ ಒತ್ತಡ ಹೆಚ್ಚಾಗುತ್ತೆ. ತಲೆಬುರುಡೆ ಸಿಗುತ್ತಾ ಇದೆ. ನಾಯಿ ಕೊಡೆ ಸಿಕ್ಕಂಗೆ ತಲೆಬುರುಡೆ ಸಿಗ್ತಾ ಇದೆ. ಸರ್ಕಾರ ಈ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡೋದು ಬೇಡ. ಆದಷ್ಟು ಬೇಗ ಎಸ್ಐಟಿಯನ್ನು ರಚನೆ ಮಾಡಬೇಕು, ತನಿಖೆಯನ್ನು ಪ್ರಾರಂಭ ಮಾಡಬೇಕು ಅಂತ. ತನಿಖೆ ಪ್ರಾರಂಭ ಆಯಿತು. ತನಿಖೆ ಪ್ರಾರಂಭ ಆಗಿ 6ನೇ ಸಮಾಧಿಯಲ್ಲಿ ಸಿಕ್ಕಂತಹ ಮೂಳೆಗಳನ್ನು ಸಂಬಂಧಪಟ್ಟಂತಹ FSL ಎಕ್ಸ್ಪರ್ಟ್ಗಳ ಸುಪರ್ದಿಗೆ ವಹಿಸಲಾಯಿತು. ಆ ಸುಪರ್ದಿಯಲ್ಲಿರ್ತಕ್ಕಂತಹ ಮೂಳೆಗಳ ವರದಿ ಇನ್ನು ಬರಬೇಕು ಅಷ್ಟೇ. ಅದು ಬಂದ ನಂತರವೇ SITಯ ತನಿಖೆ ಮತ್ತೆ ಮುಂದುವರಿಯೋದು ಅಂತೇಳಿ ಸರ್ಕಾರವೇ ಅಧಿಕೃತವಾಗಿ ಹೇಳಿಕೆ ಕೊಟ್ಟಿತ್ತು. ಹಾಗಾದರೆ ಈ ಬುರುಡೆ ಪ್ರಪ್ರಥಮವಾಗಿ ಕೈಯಲ್ಲಿ ಹಿಡಿದವರು ಯಾರು? ನ್ಯಾಯಾಲಯದ ಮುಂದೆ ಚಿನ್ನಯ್ಯನ ಬಲಗೈಯಲ್ಲಿದ್ದ ಬ್ಯಾಗಲ್ಲಿ ಈ ತಲೆಬುರುಡೆಗಳನ್ನ ಟಿವಿ ಸ್ಕ್ರೀನ್ನಲ್ಲಿ ನೋಡಿರ್ತಕ್ಕಂತಹ ಜನರಿಗೆ ಈ ಬುರುಡೆಯನ್ನ ಪ್ರಪ್ರಥಮವಾಗಿ ಹಸಿ ಮಣ್ಣನ್ನ ಕೆರೆದು ಯಾರ ಕೈಗೆ ಎತ್ಕೊಂಡ್ರು? ವೆರಿ ಕ್ಯೂರಿಯಾಸಿಟಿ, ಅತ್ಯಂತ ಕೌತುಕ ಮೂಡಿಸುವಂತಹ ವಿಚಾರ. ಹಾಗಾದ್ರೆ ಈಗ ಸಿಕ್ತಿರ್ತಕ್ಕಂತಹ ಮಾಹಿತಿಯ ಪ್ರಕಾರ ಪ್ರಥಮವಾಗಿ ಚಿನ್ನಯ್ಯನ ಕೈಗೆ ಹಸ್ತಾಂತರ ಮಾಡಿದ್ದು ಜಯಂತ್ ಟಿ ಎನ್ನುವ ಎರಡನೇ ದೂರುದಾರ ಎನ್ನುವಂತಹ ಶಾಕಿಂಗ್ ಮಾಹಿತಿ. ಹಾಗಾದ್ರೆ ಆ ಬುರುಡೆಯನ್ನ ಎಲ್ಲಿ ಸಂಗ್ರಹ ಮಾಡಿ ಇಟ್ಕೊಂಡಿದ್ರು? ಮನೆ ಮೂಲೆ ಕೋಣೆಯಲ್ಲ, ಅಥವಾ ಹೊರಗಡೆ ಏನಾದರೂ ಪರ್ಯಾಯ ಜಾಗಗಳನ್ನು ಹುಡ್ಕೊಂಡಿದ್ರ? ಆದರೆ ಕೆಲ ಮೂಲಗಳ ಪ್ರಕಾರ ಜಯಂತ್ ಟಿ ಅವರ ಮನೆಯಲ್ಲೇ ಬುರುಡೆ ಇಟ್ಕೊಂಡಿದ್ರು ಅನ್ನುವಂತಹ ವಿಚಾರ. ಅದು ನಿಜಕ್ಕೂ ನಿಜಾನ ಅಥವಾ ಬುರುಡೆ ಮಾಹಿತಿನ ಅನ್ನೋದು SIT ತನಿಖೆಯ ನಂತರವಷ್ಟೇ ಗೊತ್ತಾಗಬೇಕು. ಈ ಹಿಂದೆ ಸಾಕಷ್ಟು ಬಾರಿ ಜಯಂತ್ ಟಿ ಅವರು ಹೇಳಿಕೊಂಡಿದ್ದಾರೆ, ನನ್ನ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ಬಿತ್ತರ ಮಾಡಲಾಗ್ತಾ ಇದೆ. SIT ಅಧಿಕಾರಿಗಳಿಗೆ ಗೊತ್ತಿಲ್ಲದೆ ಇರತಕ್ಕಂತಹ ಅನೇಕ ವಿಚಾರಗಳು ಪ್ರಸಾರ ಆಗ್ತಾ ಇದೆ. ಅದನ್ನ ಯಾರೂ ನಂಬೋದಕ್ಕೆ ಹೋಗಬೇಡಿ ಅಂತ ಹೇಳಿ ಕಳಕಳಿಯ ಮನವಿಯನ್ನು ಮಾಡಿಕೊಂಡಿದ್ರು. ಆದರೆ
ಇವತ್ತು ಸಿಗ್ತಾ ಇರ್ತಕ್ಕಂತಹ ಮಾಹಿತಿ ನಿಜಕ್ಕೂ ನಿಜಾನಾ? ಹಾಗಾದ್ರೆ ಆ ಬುರುಡೆ ಜಯಂತ್ ಟಿ ಅವರ ಮನೆಯಲ್ಲಿತ್ತ? ಆ ಬುರುಡೆಯನ್ನು ಇಟ್ಕೊಂಡೇ ಸಾಕಷ್ಟು ಮೀಟಿಂಗ್ಗಳನ್ನು ಮಾಡ್ತಿದ್ರ? ಆ ಮೀಟಿಂಗ್ಗಳಿಗೆ ಗಿರೀಶ್ ಮಟ್ಟಣ್ಣನವರು ಬಂದು ಸೇರಿಕೊಳ್ತಾ ಇದ್ರ? ಆ ಮೀಟಿಂಗ್ನಲ್ಲಿ ಚಿನ್ನಯ್ಯನ ಸಮಕ್ಷಮ ಇತ್ತ? ಆ ಮೀಟಿಂಗ್ನಲ್ಲಿ ಜಯಂತ್ ಟಿ ಅವರ ಸಾನ್ನಿಧ್ಯ ಇತ್ತ? ಹಾಗಾದ್ರೆ ಬುರುಡೆ ಎಲ್ಲಿಂದ ತಂದ್ರು ಮತ್ತೆ ಎಲ್ಲಿಟ್ಕೊಂಡಿದ್ರು? ಈಗ ಸಿಗ್ತಿರ್ತಕ್ಕಂತಹದ್ದು ಬುರುಡೆ ಜಯಂತ್ ಟಿ ಅವರ ಮನೆಯಲ್ಲಿತ್ತು. ಆ ಬುರುಡೆಯನ್ನೇ ಇಟ್ಕೊಂಡೇ ಅನೇಕ ಮೀಟಿಂಗ್ಗಳನ್ನು ಕೂಡ ಮಾಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಇನ್ನು ಇದರ ಸತ್ಯಾಸತ್ಯತೆ, ಒಳಗುಟ್ಟು ಎಲ್ಲವೂ ಕೂಡ ತನಿಖೆಯ ನಂತರವಷ್ಟೇ ಬಯಲಾಗಬೇಕಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.